ಹಲೋ ಗಾಯ್ಸ್, ಗುಡ್ ಮಾರ್ನಿಂಗ್. ಸೊ ಇವತ್ತು ಸೆಷನ್ ಇತ್ತು ಅರ್ಲಿ ಮಾರ್ನಿಂಗ್. ಸೊ ಕಂಪ್ಲೀಟ್ ಮಾಡಿದೆ ಇವಾಗಿನ. ಅದಕ್ಕೆ ಬೆಳಗ್ಗೆ ರೆಡಿ ಆಗಿಬಿಟ್ಟಿದ್ದೀನಿ. ಆ್ಯಂಡ್ ಆಲ್ಮೋಸ್ಟ್ ಇದ್ದ 5:30 ಆಗಿದ್ದರಿಂದ ನಂಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಕ್ವಿಕ್ಕಾಗಿ ಹೊಟ್ಟೆ ಹಸ್ತದೆ, ಯಾರು ಮಾಡ್ಕೊಂಡು ತಿನ್ನೋಣ. ಏನಕ್ಕೆ ಅಂದರೆ ನಂಗೆ ಯೂಶ್ವಲಿ ಅರ್ಲಿ ಇದ್ದಾಗ ಬೇಗ ಹೊಟ್ಟೆ ಹಸಿರುತ್ತೆ. ಮುಂಚೆಯಿಂದನೂ ಹಾಗೆ. ನಾನು ಕಾರ್ಪೊರೇಟ್ ವರ್ಕ್ ಮಾಡಬೇಕಾದ್ರೂ ನಾನು ಮಾರ್ನಿಂಗ್ ಶಿಫ್ಟ್ ಮಾಡ್ತಿದ್ದರಿಂದ ತುಂಬ ಬೇಗ ಹೊಟ್ಟೆ ಹಸಿಗೆ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಏನಾದರೂ ತಿನ್ನಬೇಕು. ಲೆಟ್ಸ್ ಗೋ ಕಿಚನ್. ಸೊ ಇವತ್ತು ಆಮ್ಲೆಟ್ಗೆ ನಾನು ಸ್ವಲ್ಪ ಮೆಂತ್ಯ ಸೊಪ್ಪು, ಆನಿಯನ್ ಹಾಕೊತಿದ್ದೀನಿ. ಚಿಲ್ಲಿ ಹಾಕಲ್ಲ, ಬಿಕಾಸ್ ಅದು ಖಾರ ಖಾರ ಮಧ್ಯದಲ್ಲಿ ಸಿಕ್ಕಿದ್ರೆ ನನಗೆ ಹಿಂಸೆ ಆಗುತ್ತೆ. ಸ್ವಲ್ಪ ಸಾಲ್ಟ್ ಆ್ಯಂಡ್ ನಾರ್ಮಲ್ ಖಾರ ಪುಡಿ, ಅರಿಶಿನ ಪುಡಿ, ಈ ಥರ. ಸೊ ಅಟ್ಲೀಸ್ಟ್ ನಿಮ್ಮ ಆಮ್ಲೆಟ್ ಆಗಲಿ ಏನಾಗಲಿ ಸ್ವಲ್ಪ ವೆಜಿಟೇಬಲ್ಸ್ ಇಲ್ಲ ಸೊಪ್ಪುಗಳು ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಯು ಫೀಲ್ ಫುಲ್. ಆ್ಯಂಡ್ ಆಬ್ವಿಯಸ್ಲಿ ನಿಮ್ಗೆ ಬೇಕಾಗಿರೋ ವಿಟಮಿನ್ಸ್ ಸಿಗುತ್ತೆ ಆ್ಯಂಡ್ ಫೈಬರ್ ಕಂಟೆಂಟ್ ಕೂಡ ಹೋಗುತ್ತೆ. ಆ್ಯಂಡ್ 2 ಮೊಟ್ಟೆ. ಇದನ್ನ ಕಂಪ್ಲೀಟ್ ಬ್ಲೆಂಡ್ ಮಾಡಿ ಸ್ವಲ್ಪ ತೆಳ್ಳಗೆ ಹಾಕಿ ಬೇಯಿಸಿದ್ರೆ ಸೊಪ್ಪಿಂದು ಕೈ ಅಂತ ಅನ್ಸಲ್ಲ. ಮತ್ತೆ ಬೇಕು ನನಗೇನ ಖಾರ ಅಂತ ಅನ್ಸಿದ್ರೆ ಸ್ವಲ್ಪ ಪೆಪ್ಪರ್ ಪೌಡರ್ ಇಲ್ಲ ಅದ್ರ ಮೇಲೆ ಚಿಲ್ಲಿ ಫ್ಲೇಕ್ಸ್ ಥರ ಹಾಕೊತೀನಿ. ಯೂಶಲಿ ಉಪ್ಪು ಕಡಿಮೆ ತಿನ್ನಬೇಕು, ನಾನು ಸ್ವಲ್ಪ ಜಾಸ್ತಿನೇ ತಿಂತೀನಿ. ನನಗೆ ಉಪ್ಪು ಕಡಿಮೆ ಊಟ ತಿನ್ನೋದ್ರಿಂದ ಉಪ್ಪು ಖಾರ ಪ್ರಾಪರ್ ಇಲ್ಲ ಅಂದರೆ ಆ ಮಜಾ ಬರಲ್ಲ. ಸೊ ಈ ಥರ ಮಾಡ್ಕೊಂಡು ತಿಂದರೆ ನಿಮಗೆ ಫಿಲ್ಲಿಂಗ್ ಇರುತ್ತೆ. ಸೆವೆನ್ 7:30 ಇದೆ ನಿಯರ್ಲಿ. ಸೊ ಹೀಗೆ ತಿಂದರೆ ನನಗೆ ಅದು ಹಸು ಅನಿಸಲ್ಲ. ಇಲ್ಲ ವರ್ಕೌಟ್ ಬೇರೆ ಮಾಡೋದ್ರಿಂದ ಈ ಥರ ಸ್ಪ್ರೆಡ್ ಮಾಡಿ ಸೊಪ್ಪನ್ನ ಪ್ರಾಪರಾಗಿ ಬೇಯಿಸ್ಕೊಂಡ್ರೆ ಆಯಿತು. ಇಲ್ಲ ಪ್ಯಾನ್ಗೆ ಹಾಕಿ ಫ್ರೈ ಮಾಡ್ಕೊಂಡು ಅದ್ರ ಮೇಲೆ ನೆನ್ನೆ ಮಶ್ರೂಮ್ದು ಮಾಡಿದ್ವಲ್ಲ ಮೊಟ್ಟೆ ಹೊಡೆಯೋದು, ಆ ಥರ ಮಾಡಿದ್ರು ಆಗುತ್ತೆ. ಸೊ ಈ ಥರ ಓಕೆ, ನಾನು ಮಾಡಿಕೊಂಡು ತಿಂದು ಆಮೇಲೆ ಸಿಗ್ತೀನಿ. ಇವಾಗ ಜಸ್ಟ್ ಸೆಷನ್ ಮುಗೀತು. ಆ್ಯಕ್ಚುಲಿ ನಾನು ಹೇಳಿದ್ದೆ ಅಲ್ಲ, ಶೂಟ್ ಮಾಡ್ತಿದ್ದೀನಿ ನಾನು, ಅಂದರೆ ಇನ್ನೊಂದು ಪ್ರೋಗ್ರಾಮ್ನ ಲಾಂಚ್ ಮಾಡೋಕ್ಕೆ ಹರ್ವಿಲಲ್ಲಿ ಅಂತ. ನಾನು ಸಾಕ್ಸ್ ಕೂಡ ಸ್ಪೆಟ್ ಆಗಿಬಿಟ್ಟಿದೆ, ಹರ್ವಿಲಲ್ಲಿ ಅಂತ. ಸೊ ಅದಕ್ಕೋಸ್ಕರ ಅಂತ ಇವಾಗ ನಾನು ಫ್ಯಾಟ್ ಲಾಸ್ ಸೆಷನ್ ಮತ್ತು ವರ್ಕೌಟ್ ಎರಡೂ ಮಾಡ್ತಿರೋದು. ಇನ್ನೊಂದು ಸ್ವಲ್ಪ ದಿನ ಇದೆ ನನ್ನ ಶೂಟ್. ಮೇ ಬಿ ಫ್ರೈಡೇ ಇಲ್ಲ ನೆಕ್ಸ್ಟ್ ಮಂಡೇ ಕನ್ಫರ್ಮ್ ಆಗುತ್ತೆ. ಡಿಪೆಂಡ್ಸ್ ಆನ್ ಸ್ಟುಡಿಯೋ ಯಾವಾಗ ಸಿಗುತ್ತೆ ಅದ್ರ ಮೇಲೆ. ಸೊ ಅದಕ್ಕೋಸ್ಕರ ಅಂತ ಇವಾಗ ನಾನು ಜಾಸ್ತಿ ಕ್ಯಾಲೋರೀಸ್ ಬರ್ನ್ ಮಾಡಬೇಕು. ಈ ಟೈಮಲ್ಲಿ ಎಷ್ಟು ಕಡಿಮೆ ತಿಂತೀವಿ ಅಷ್ಟು ಡಬಲ್ ಬರ್ನ್ ಮಾಡಬೇಕು. ಆಗಲೇ ನಮ್ಮ ಬಾಡಿ ಆ ಪರ್ಟಿಕ್ಯುಲರ್ ಒಂದು ದಿನ ಝೋನ್ಗೆ ರೆಡಿ ಆಗುತ್ತೆ. ಬಿಕಾಸ್ ನಾನು ಆಲ್ಮೋಸ್ಟ್ 90 ಡೇಸ್ ಶೂಟ್ನ ಒಂದೇ ದಿನದಲ್ಲಿ ಕಂಪ್ಲೀಟ್ ಮಾಡೋಕ್ಕೆ ಟ್ರೈ ಮಾಡ್ತಿರೋದ್ರಿಂದ ನನ್ನ ಬಾಡಿನ ಪ್ರಿಪೇರ್ ಮಾಡ್ಕೋಬೇಕಂತ ಇವತ್ತಿಂದ ಕಂಟಿನ್ಯೂಸ್ 6 ಸೆಷನ್ಸ್ ಹರ್ವಿಲಲ್ಲಿ ನಾನು ತಗೊತಿದ್ದೀನಿ ನನ್ನ ಶೂಟ್ ಆಗೋವರೆಗೂ. ಆ್ಯಂಡ್ ನನ್ನ ಟ್ರೈನರ್ಸ್ ರೆಸ್ಟ್ ತಗೊತಿದ್ದಾರೆ. ಆ್ಯಂಡ್ ಬೇರೆ ಕೆಲಸ ಇದೆ, ನೀವು 10 AM ಡೀಲಿಂಗ್ ಪ್ರೋಸೆಸ್ ನಡೀತಾ ಇದೆ ಆ್ಯಂಡ್ ಆಟೋಪೇ ಪ್ರೋಸೆಸ್ ನಡೀತಾ ಇದೆ. ಆ್ಯಂಡ್ ಬೇರೆ ಪ್ರೋಗ್ರಾಮ್ ಡಿಸೈನ್ ಮಾಡ್ತಿರೋದ್ರಿಂದ ಅವ್ರಿಗೆ ಆ ಕೆಲಸಗಳನ್ನ ಕೊಟ್ಟಿದ್ದೀವಿ. ಸೊ ನಾನೇ ತಗೊಳ್ಳೋಣ ಅಂತ ತೀರ್ಮಾನ ಮಾಡಿದ್ದೀನಿ. ನೋಡೋಣ, ನನ್ನ ಕೈಲಿ ಎಷ್ಟು ಮಾಡೋಕ್ಕತ್ತೆ. ಇದುವರೆಗೂ ನಾನು 3 ಸೆಷನ್ಸ್ ಮುಗಿಸಿದ್ದೀನಿ ಆ್ಯಂಡ್ ಈವ್ನಿಂಗ್ ಸೆಷನ್ಸ್ ಇದೆ ಇನ್ನು. ನಿಮಗೆ ಗೊತ್ತಾಗುತ್ತೆ ಈ ಜರ್ನಿ ಎಷ್ಟು ಡಿಫಿಕಲ್ಟ್ ಇರುತ್ತೆ. ಆ್ಯಂಡ್ ಆದಷ್ಟು ಬೇಗ ನನ್ನ ಶೂಟ್ ದಿನನೂ ಹೇಗಿರುತ್ತೆ, ಎಷ್ಟು ಶೂಟ್ ಮಾಡ್ತೀನಿ ಒಂದೇ ದಿನಕ್ಕೆ ನಾನು ಎಪಿಸೋಡ್ಸ್ನ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಇವಾಗ ಒಳ್ಳೆ ವರ್ಕೌಟ್ ಆಯ್ತಲ್ಲ, ಊಟ ಬೇಕಲ್ವಾ, ಒಂಚೂರು ಹಾಕಬೇಕಲ್ಲ ಒಟ್ಟಿಗೆ. ಅದಕ್ಕೋಸ್ಕರ ಅಂತ ಒಂದು ಒಳ್ಳೆ ಚಿಕನ್ ರೆಸಿಪಿ ಮಾಡ್ತಿದ್ದೆ, ನಿಮಗೆ ತೋರಿಸ್ತೀನಿ. ನೀವು ಕೂಡ ಟ್ರೈ ಮಾಡಿ. ಆ್ಯಂಡ್ ಡಯಟಲ್ಲಿ ಇದ್ದಾಗ ಆರಾಮಾಗಿ ಮಾಡ್ಕೊಂಡು ತಿನ್ಬೋದು. ಉಪ್ಪು ಖಾರ ಇಲ್ಲದೆ ತಿನ್ನಬೇಕು ಆ ಥರ ಎಲ್ಲ ಏನೂ ಇಲ್ಲ. ಆ ಥರ ತಿನ್ನೋರು ಬಾಡಿ ಬಿಲ್ಡ್ ಮಾಡೋರು ಅವ್ರದ್ದು ಬೇರೆ ಇರುತ್ತೆ. ಆ್ಯಂಡ್ ನನಗೆ ಉಪ್ಪು ಖಾರ ಹಾಕ್ಕೊಂಡೆ ಒಂದು ಊಟನ ಚೆನ್ನಾಗಿ ತಿನ್ನೋದ್ರಿಂದ ಚಿಕನ್ ರೆಸಿಪಿ. ಹಾಂ ಊಟ ಆದಮೇಲೆ ಕುಡಿತೀನಿ, ಹೊಟ್ಟೆ ಹಸಿತಾ ಇದೆ. ತುಪ್ಪ ಹಾಕ್ಕೊಂಡಿದ್ದೀನಿ ಸ್ವಲ್ಪ, ಆ್ಯಂಡ್ ಮೆಂತ್ಯ ಸೊಪ್ಪು. ಇದು ನಾನ್ ಸ್ಟಿಕ್ ತವ ಅಲ್ಲ ತಾನೆ? ಏನು ತವ ಅಂತಾರೆ ಇದನ್ನ? ಸೆರಾಮಿಕ್. ಸೊ ಈ ಥರದ್ದು ಯೂಸ್ ಮಾಡೋದ್ರಿಂದ ಜಾಸ್ತಿ ಆಯಿಲ್ ಬೇಕಾಗಲ್ಲ. ಅದಕ್ಕೇ ಈ ಥರ ಪ್ಯಾನ್ ಯೂಸ್ ಮಾಡಿ. ಇದು ಚೆನ್ನಾಗಿ ಎಣ್ಣೆಲಿ ಫ್ರೈ ಆದರೆ ನಿಮಗೆ ಕೈ ಅನ್ಸಲ್ಲ ಮೆಂತ್ಯ. ಆ್ಯಂಡ್ ನೆಕ್ಸ್ಟ್ ಆನಿಯನ್ ಚೆನ್ನಾಗಿ ಫ್ರೈ ಆಗಲಿ.
ಈಗ ನಿಮ್ಗೊಂದು ಕ್ವಶನ್ ರೈಸ್ ಆಗಿರುತ್ತೆ, ಅವ್ರಿಗೆ ಕುಕ್ಕಿಂಗ್ ಬರುತ್ತಾ ಅಂತ. ಎಸ್, ನನಗೆ ಕುಕ್ಕಿಂಗ್ ಬರುತ್ತೆ. ಎಲ್ಲ ಸೌತ್ ಇಂಡಿಯನ್ ಅಡುಗೆ ಏನಿದೆಯೋ ಮುದ್ದೆಯಿಂದ ಹಿಡಿದು ಸಾಂಬಾರ್, ಚಿಕನ್, ಬಿರಿಯಾನಿ ಎಲ್ಲನೂ ಕುಕ್ ಮಾಡ್ತೀನಿ. ಏನಕ್ಕೆ ಅಂತ ಅಂದರೆ, ಇಲ್ಲಿ ನನ್ನ ಸ್ಟೋರಿನ ಕಂಟಿನ್ಯೂ ಮಾಡ್ತೀನಿ ನಿಮಗೆ ಸಿಂಪಲ್ಲಾಗಿ. ನಾನು ಚಿಕ್ಕ ವಯಸ್ಸಿಂದ ಮನೆಗೆ ತುಂಬ ಮುದ್ದಿನ ಮಗಳು. ನನ್ನ ಮಮ್ಮಿ ನನ್ನ ಹತ್ರ ಒಂದು ಕೆಲಸನೂ ಮಾಡಿಸ್ತಿರ್ಲಿಲ್ಲ. ಸೊ ನನಗೆ ಉಪ್ಪಿಟ್ಟು, ರೈಸ್, ಮೇ ಬಿ ಕಾಫಿ ಬಿಟ್ಟರೆ ಬೇರೆ ಏನೂ ಬರ್ತಿರ್ಲಿಲ್ಲ ಅನಿಸುತ್ತೆ. ನಾನು ಅದನ್ನು ಮಾಡ್ತಿರ್ಲಿಲ್ಲ, ಯಾಕಂದ್ರೆ ನಮ್ಮಮ್ಮ ಮಾಡಿಸ್ಲಿಲ್ಲ. ಅಷ್ಟು ಮುದ್ದಾಗಿ ಸಾಕಿದ್ದು ನನ್ನ. ಜೊತೆಗೆ ನನ್ನ ಬಟ್ಟೆಯಿಂದ ಐರನ್ ಮಾಡೋದು ಎಲ್ಲನೂ ಅಷ್ಟೇ. ನನ್ನ ಮನೆ ಹತ್ರ ಹಾಕೊಳ್ಳೋ ಡ್ರೆಸ್ ಐರನ್ ಕೂಡ ಕಂಪ್ಲೀಟಾಗಿ ಅವರೇ ಮಾಡಿ ನನಗೆ ಕೊಡ್ತಾ ಇದ್ದಿತ್ತು. ಈ ಥರ ಇದ್ದಿದ್ದು ಒಂದು ಸಿಚುವೇಶನ್ ಬರುತ್ತೆ ನನ್ನ ಲೈಫಲ್ಲಿ, ಆಲ್ಮೋಸ್ಟ್ 2018 ದಟ್ ಒಬ್ಳೆ ಸ್ಟೇ ಆಗೋ ಥರ. ಆ ಥರ ಟೈಮಲ್ಲಿ ಸ್ಟಾರ್ಟಿಂಗಲ್ಲಿ ಹೊರಗಡೆ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಆಮೇಲೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತಲ್ಲ ಎಷ್ಟು ದಿನ ಹೊರಗಡೆ ತಿನ್ನೋಕ್ಕಾಗುತ್ತೆ. ಸೊ ಸ್ಮಾಲ್ ರೆಸಿಪೀಸ್ನ ಟ್ರೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ದೊಡ್ಡವ್ರ ಹತ್ರ ಕೇಳಿ ತಿಳ್ಕೊಳಕ್ಕೆ ಸ್ಟಾರ್ಟ್ ಮಾಡಿದೆ. ಈ ಥರ ಮಾಡೋದ್ರಿಂದ ನನಗೆ ಕುಕ್ಕಿಂಗ್ ಕಲ್ತ್ಕೊಂಡೆ. ಆಲ್ಮೋಸ್ಟ್ 4 to 6 years ನನ್ನ ಮದುವೆ ಆಗೋವರೆಗೂ ನನಗೇನು ಬೇಕು ಕಂಪ್ಲೀಟ್ ನಾನೇ ಕುಕ್ ಮಾಡ್ಕೊತಿದ್ದೆ, ವರ್ಕ್ ಮಾಡ್ಕೊತ. ಸೊ ನನಗೆ ಎಲ್ಲ ರೆಸಿಪೀಸು ಬರುತ್ತೆ. ಸ್ವಲ್ಪ ಟೊಮೊಟೊ ಹಾಕೊತಿದ್ದೀನಿ. ಮಾಡ್ದೆಮ್ಮ. ಆದರೆ ನನ್ನ ಮದುವೆ ಆಗಿ ಬಂದಮೇಲೆ ಮೇ ಬಿ 1% ಇಲ್ಲ 2% ಮಾತ್ರ ಇದುವರೆಗೂ ಮನೆ ಕೆಲಸ ಆಗಲಿ ಅಡುಗೆ ಮಾಡಿರೋದು. ನಮ್ಮ ಮನೇಲಿ ಎಲ್ಲ ಕಂಪ್ಲೀಟ್ ನಮ್ಮ ಅತ್ತೆ ಮಾವ ಕುಕ್ಕಿಂಗ್ ನೋಡ್ಕೊತಾರೆ. ಆ್ಯಂಡ್ ಮನೆ ಕೆಲಸದವರು ಮನೆ ಕೆಲಸ ಮಾಡ್ಕೊತಾರೆ. ಸೊ ನಾನು ಯಾವುದೇ ರೀತಿ ಮನೆಯಲ್ಲಿ ಕೆಲಸ ಮಾಡಲ್ಲ, ಅಷ್ಟು ಆರಾಮಾಗಿ ನಮ್ಮ ಮನೇಲಿದ್ದೀನಿ. ನನಗೆ ತಿನ್ನಬೇಕು ಇಲ್ಲ ನನ್ನ ರೆಸಿಪೀಸ್ ಟ್ರೈ ಮಾಡಬೇಕು ಅಂದಾಗ ಮಾತ್ರ ಕುಕ್ ಮಾಡ್ಕೊತೀನಿ. ಸೊ ಈ ಥರ ಇದು ಚೆನ್ನಾಗಿ ಫ್ರೈ ಆಗಲಿ. ಆಲ್ರೆಡಿ ಸ್ವಲ್ಪ ಉಪ್ಪು ಹಾಕಿದ್ದಾರೆ, ಅದಕ್ಕೆ ಇಲ್ಲಿ ಲೈಟಾಗಿ ಹಾಕ್ತೀನಿ. ಆ್ಯಂಡ್ ಮಿಕ್ಸ್ ಮಾಡಿರೋ ಚಿಕನ್ ಸ್ವಲ್ಪ ಹೊತ್ತು ಕ್ಲೋಸ್ ಮಾಡಿ ಬೇಯಕ್ಕೆ ಇಟ್ಬಿಡೋಣ. ಇವಾಗ ಸ್ವಲ್ಪ ಧನಿಯಾ ಪೌಡರ್ ಸ್ವಲ್ಪ ಇದೆ, ಅದಕ್ಕೆ ಊಟ ಇಲ್ಲಿ. ಆ್ಯಂಡ್ ಖಾರ ಪುಡಿ ಆಗ್ಲೇ ಹಾಕಿದ್ದಾರೆ, ಸೊ ಬೇಡ. ಈಗ ಇದು ಮಿಕ್ಕಿದ ನೀರು ಇದೆಯಲ್ಲ, ಸ್ವಲ್ಪ ನೀರಲ್ಲಿ ಅಲಾಡಿಸ್ಬಿಟ್ಟು ಹೋಗ್ತೀನಿ. ಈಗ ಫೈನಲ್ ಆಗಿ ಸ್ವಲ್ಪ ಕಾಯಿ ತುರಿ ಮತ್ತು ಒಂದು ಸ್ವಲ್ಪ ಗೋಡಂಬಿ ಹಾಕಿ ಪೇಸ್ಟ್ ಮಾಡಿಬಿಟ್ಟು ಹಾಕ್ಬಿಡ್ತೀನಿ. ಥಿಕ್ನೆಸ್ ಬರುತ್ತೆ, ಜೊತೆಗೆ ಕಾಯಿಂದು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಬೇಕಾದ್ರೆ ಸ್ವಲ್ಪ ಕಡಲೆನೂ ಹಾಕ್ಬೋದು. ಈ ಥರ ಪೇಸ್ಟ್ ರೆಡಿ ಮಾಡ್ಕೊಂಡಿದ್ದೀನಿ. ಅದನ್ನು ಲಾಸ್ಟಿಗೆ ಹಾಕಿ ಒಂದು ಸ್ವಲ್ಪ ಹೊತ್ತು ಕುದಿಸಿದ್ರೆ ಮುಗೀತು. ಫೈನಲ್ ಆಗಿ ನನ್ನ ಊಟ ಇದು. ರೈಸ್ 100 grams ಇದೆ ವಿತ್ ಚಿಕನ್ ಆ್ಯಂಡ್ ಕುಕುಂಬರ್. ಬೆಳಗ್ಗೆ ಹೇಳೋದ್ನಲ್ಲ, ಸೊ ಈವ್ನಿಂಗ್ 3 sessions ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಮಾರ್ನಿಂಗ್ 3 ಆಯಿತು ಆಲ್ರೆಡಿ. ಸೊ ಈಗ 3 ತೊಗೊಂಡು ಆದಷ್ಟು ಲೈಕ್ ಬಾಡಿನ ಹೇಳೋದ್ನಲ್ಲ ಜಾಸ್ತಿ ಕ್ಯಾಲೋರೀಸ್ ಬರ್ನ್ ಮಾಡಬೇಕು. ಅಟ್ಲೀಸ್ಟ್ ಒಂದು 3 days ಆದರೂ ನಾನು ಬ್ಯಾಕ್ ಟು ಬ್ಯಾಕ್ ಹೊಡಿಬೇಕು. ಈಗ ನಾವು ರೆಗ್ಯುಲರಾಗಿ ಹೋಗಿ ಜಿಮ್ಮಿಗೆಲ್ಲ ಮಾಡ್ತೀವಿ ಅಂತ ಹೋದರೆ ಅದು ಆಗಲ್ಲ. ಸೊ ಈ ಥರ ಫ್ಯಾಟ್ ಲಾಸ್ ವರ್ಕೌಟಲ್ಲಿ ಸಖತ್ ಬರ್ನಿಂಗ್ ಆಗುತ್ತೆ. ನನ್ನ ಜೊತೆ ಅವ್ರಿಗೂ ಕೂಡ ಫೀಲ್ ಆಗುತ್ತೆ. ಆ್ಯಂಡ್ ಅವರು ಆ ಕಡೆ ಇರೋದ್ರಿಂದ ನನಗೆ ಅದು ಮಾಡಿಸ್ಬೇಕಂತ ಬರುತ್ತೆ. ಈಗ ನಾನೇ ಹೋಗಿ ಜಿಮ್ಮಲ್ಲಿ 2-3 ಸಲ ಮಾಡಬೇಕಂದ್ರೆ ಅದು ನಿಜವಾಗ್ಲೂ ಮಾಡಲ್ಲ, ಅದಕ್ಕೋಸ್ಕರ. ಆ್ಯಂಡ್ ಇದು ನನ್ನ ಇವತ್ತು 3rd ಮೀಲ್. ಇದರಿಂದ ಮುಂಚೆ ಒಂದು ಟೀ ಕುಡಿದಿದ್ದೆ, 1 hour ಆಯಿತು. ಈಗ ಚೆನ್ನಾದಲ್ಲಿ ಸ್ವಲ್ಪ ಒಗ್ಗರಣೆ ಲೈಟಾಗಿ ಹಾಕೊಂಡು ಮಾಡ್ಕೊಂಡಿದ್ದೀನಿ. ಆಫ್ಟರ್ ಕುಕ್ 100 grams ಇದೆ. ತಿಂದು ಫುಲ್ ರೆಡಿಯಾಗಿ ನೆಕ್ಸ್ಟ್ 3 session ಹೊಡಿಬೇಕು. ನೋಡೋಣ ಯಾವ ಥರ ಫೀಲ್ ಆಗುತ್ತೆ ನನಗೆ ಅಂತ ಹೇಳ್ತೀನಿ. ಎಷ್ಟು ಆಗಿದೆ ನೋಡಿ, 14,539 ಪ್ಲಸ್ 570 ಕ್ಯಾಲೋರೀಸ್ ಆಗಿದೆ. ಆ್ಯಕ್ಚುಲಿ ಮಾರ್ನಿಂಗು ನಂದು ವಾಚ್ ರೀಸ್ಟಾರ್ಟ್ ಆಗಿಬಿಡ್ತು, ಅದರಿಂದ ಟ್ರ್ಯಾಕ್ ಮಾಡೋಕ್ಕಾಗಲೇ ಇಲ್ಲ. ಅಂದರೆ ಆಲ್ಮೋಸ್ಟ್ 18,700 ಕ್ಯಾಲೋರೀಸ್ ಬರ್ನ್ ಆಗಿರೋದು. ಬೆಳಿಗ್ಗೆ ನನಗೆ ಅಭ್ಯಾಸ ಏನಂದರೆ ವಾಚ್ ಹಾಕೊಂಡು ಹಿಂಗೆ ಕುತ್ಕೊಳ್ಳೋದು, ಈಗ ಪ್ರೆಸ್ ಆಗುತ್ತಲ್ಲ ರೀಸ್ಟಾರ್ಟ್ ಆಗಿಬಿಡುತ್ತೆ. ಶೂಟ್ಗಿಂತ ಮುಂಚೆ ಇಷ್ಟು ಹಾರ್ಡ್ ವರ್ಕ್ ಮಾಡಬೇಕು, ಏನು ಮಾಡೋಕ್ಕಾಗಲ್ಲ. ಆ್ಯಂಡ್ ಈಗ ವಾಟರ್ ಮೆಲನ್ ತಿಂತಿದ್ದೀನಿ, ಲಾಸ್ಟ್ ಮೀಲ್. ಒಂದು 200 grams ಇದೆ. ಆ್ಯಂಡ್ ಅಂದ್ಕೊಂಡಿದ್ದೀನಿ ನಾಳೆ ಕೂಡ 6 session ತೊಗೋಬೇಕಂತ. ಸೊ ಅದಕ್ಕೆ ಇವತ್ತು ಏನು ಮಾಡೋಕ್ಕಾಗಿಲ್ಲ, ಬಿಕಾಸ್ ಆಲ್ರೆಡಿ ತುಂಬ ಲೋ ಫೀಲ್ ಆಗ್ತಾಯಿದೆ.
ಇನ್ನು ನಾಳೆ ಮತ್ತೆ ಬೆಳಗ್ಗೆ ಬೇಗ ಎದ್ದು ಕ್ಲಾಸಸ್ ತೊಗೊಂಡು ಕಂಪ್ಲೀಟ್ ಹೋಲ್ ಡೇ ಆ್ಯಕ್ಟಿವ್ ಆಗಿರ್ಬೇಕಂತ. ಮೇ ಬಿ ಈ ವೀಕೆಂಡ್ ಶೂಟ್ ಇರೋದ್ರಿಂದ ಆದಷ್ಟು ಕ್ಯಾಲರೀಸ್ ಬರ್ನ್ ಮಾಡಬೇಕು. ಆ್ಯಂಡ್ ನೋಡೋಣ, ಇನ್ ಕೇಸ್ ಏನಾದರೂ ನಾಳೆ ಹೋಲ್ ಡೇ ಆದಮೇಲೆ ನಾನು ನಾಟ್ ಶೋರ್ ನಾಳೆ ವೀಡಿಯೋ ಶೂಟ್ ಮಾಡ್ತೀನೋ ಇಲ್ವೋ, ಬಿಕಾಸ್ ನನಗೆ ಟೈಮ್ ಸಿಗ್ತಾಯಿಲ್ಲ. ಮತ್ತು ಅದೇ ಆಗ್ತದೆ, ಕ್ಲಾಸಸ್ಸೇ ಇರೋದ್ರಿಂದ ಕಂಟಿನ್ಯೂಸ್ ಆಗಿ ಅದೇ ರೂಟೀನ್ ಇರುತ್ತೆ. ಸೊ ಐ ಥಾಟ್ ಆಫ್ ಟೇಕಿಂಗ್ ಬ್ರೇಕ್ ಟುಮಾರೋ. ಸೊ ಅದ್ರ ಬದಲು ಬೇರೆ ಏನಾದರೂ ಹಾಕೋಣ ವೀಡಿಯೋ ಅಂತ ಅಂದ್ಕೊಂಡಿದ್ದೀನಿ, ಯೋಚನೆ ಮಾಡ್ತೀನಿ ಅದ್ರ ಬಗ್ಗೆ. ಆ್ಯಂಡ್ ಇನ್ಸ್ಟಾಗ್ರಾಮ್ ಎಲ್ಲಾದರೂ ಅಪ್ಡೇಟ್ ಮಾಡ್ತೀನಿ ಎಷ್ಟು ಕ್ಯಾಲರೀಸ್ ಬರ್ನ್ ಮಾಡಿದ್ದೀನಿ ಅಂತ. ನೋಡೋಣ, ನಾಳೆ ಆದರೂ ಫುಲ್ 10 ದಿವಸ ಆಗ್ದಂಗೆ ಕಾಪಾಡ್ಕೊತೀನಿ. ಇವತ್ತಿನ ನಿಮಗೆ ಟಿಪ್, ಆ್ಯಕ್ಚುಲಿ ನಾನು ಪರ್ಟಿಕ್ಯುಲರ್ 1 by 1 ಟಿಪ್ ಕೊಡೋಕ್ಕಾಗಿಲ್ಲ, ಬಟ್ ಇವತ್ತು ನಿಮಗೆ ರೆಸಿಪೀಸ್ ಶೇರ್ ಮಾಡಿದ್ದೀನಿ. ಜೊತೆಗೆ ಏನು ಹೇಳ್ತೀನಿ ಅಂದರೆ, ಒಂದು ಗೋಲ್ ಅಚೀವ್ ಮಾಡ್ಬೇಕಂತಂದರೆ ಈ ಥರ ಸಾಕಷ್ಟು ಹಾರ್ಡ್ ವರ್ಕ್ ಮಾಡಬೇಕಾಗುತ್ತೆ. ಎಂಜಾಯ್ ಮಾಡ್ತಾ ಮಾಡಿ. ಅಯ್ಯೋ ಯಾಕಪ್ಪ ಮಾಡ್ತೀನಿ ಅಂದ್ಕೊಂಬಿಡಿ, ಆಗುತ್ತೆ. ಸೊ ನೀವು ಧೈರ್ಯವಾಗಿ ಪುಷ್ ಮಾಡಿದ್ರೆ 100% ಕೊಟ್ಟರೆ ಆ ಸ್ಯಾಕ್ರಿಫೈಸ್ ವ್ಯಾಲ್ಯೂ ಇರುತ್ತೆ. ಅದು ಔಟ್ಪುಟ್ ಬಂದಮೇಲೆ ಗೊತ್ತಾಗುತ್ತೆ. ಸೊ ಇದನ್ನು ಹೇಳ್ತಾ ಇವತ್ತಿನ ವಿಡಿಯೋಗೆ ಹೆಂಗೆ ಮಾಡ್ತೀನಿ. ಸಿ ಯು ಗೈಸ್ ಬೇಗ. ಬಾಯ್.